ಬೆಳಗಾವಿ ಜಿಲ್ಲೆಯಲ್ಲಿ ಚಡ್ಡಿ ಗ್ಯಾಂಗ್ ಬಳಿಕ ಮುಸುಕುಧಾರಿ ಗ್ಯಾಂಗ್ ಹಾವಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಬೆಳಗಾವಿಯ ಬಳಿಕ ಕಿತ್ತೂರಿನಲ್ಲೂ ಮುಸುಕುಧಾರಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಕಿತ್ತೂರಿನ ಕಾಲೇಜು ರಸ್ತೆಯಲ್ಲಿರುವ ಬಂಗಾರದ ಅಂಗಡಿಗೆ ನುಗ್ಗಿ ಮುಸುಕುಧಾರಿ ಗ್ಯಾಂಗ್ ಕನ್ನ ಹಾಕಿದೆ. ಖದೀಮರು ಚಿನ್ನಾಭರಣ ಮಳಿಗೆಗೆ ನುಗ್ಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೆಚ್ಚುತ್ತಾ ಇರುವ ಕಳ್ಳರ ಗ್ಯಾಂಗ್ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದು, ಖದೀಮರನ್ನ ಎಡೆಮುರಿ ಕಟ್ಟೋದಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ತೆಂಗಿನ ದರ ಗಗನಕ್ಕೇರಿದೆ. ಮೀನಿನ ಖಾದ್ಯಗಳೂ ಸೇರಿದಂತೆ ಕರಾವಳಿಯಲ್ಲಿ ಎಲ್ಲ ಬಗೆಯ ಅಡುಗೆಗೆ ತೆಂಗಿನ ಎಣ್ಣೆ ಬಳಸ್ತಾರೆ. ವಾಣಿಜ್ಯ ಬೆಳೆಯಾಗಿ ತೆಂಗು ಬೆಳೆಯಲಾಗುತ್ತೆ. ಇಷ್ಟೊಂದು ಪ್ರಮಾಣದಲ್ಲಿ ದರ ಏರಿಕೆಯಾದರೂ ತೆಂಗು ಬೆಳೆಗಾರರು ಮಾತ್ರ ನಷ್ಟದಲ್ಲಿದ್ದಾರೆ. ರಾಜ್ಯದ ಇತರೆ ಭಾಗಗಳಿಗೆ ಹೊರ ರಾಜ್ಯದ ಅನೇಕ ಸಮಸ್ಯೆಗಳು ಕರಾವಳಿ ಭಾಗದ ತೆಂಗು ಬೆಳೆಗಾರರನ್ನ ಕಾಡ್ತಾ ಇದೆ. ತೆಂಗಿನಕಾಯಿಗೆ 40 ರಿಂದ 50 ರೂಪಾಯಿ, ತೆಂಗಿನೆಣ್ಣೆ ಪ್ರತಿ ಲೀಟರ್ಗೆ 460 ರೂಪಾಯಿ ಆಗಿದೆ. ಆದರೂ ತೆಂಗಿನ ದರ ಏರಿದ್ರೂ ಬೆಳೆಗಾರರಿಗೆ ಮಾತ್ರ ಇದರ ಲಾಭ ಸಿಗ್ತಾ ಇಲ್ಲ. ಅತಿಯಾದ ಮಳೆಯಿಂದ ತೆಂಗು ಬೆಳೆಗಾರರಿಗೆ ಫಂಗಸ್ ಸಮಸ್ಯೆ ಕಾಡ್ತಾ ಇದೆ. ನೆತ್ತರು ಕಾರುವಿಕೆ ರೋಗದಿಂದ ತೆಂಗು ಬೆಳೆ ಬಳಲ್ತಾ ಇದೆ. ವಾಣಿಜ್ಯ ಬೆಳೆಯಾದರೂ ತೆಂಗಿನ ಬೆಳೆಗಾರರು ಮಾತ್ರ ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ನಾಳೆ ನಿಗದಿಯಂತೆ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಲೋಕಾರ್ಪಣೆಯಾಗಲಿದೆ. ಮುಂಜಾಗ್ರತಾ ಕ್ರಮವಾಗಿ ವಾಲ್ಮೀಕಿ ವೃತ್ತದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಮೆಯನ್ನ ಕೆತ್ತನೆ ಮಾಡಿದ್ದಾರೆ. 16 ಟನ್ ತೂಕದ ಮಹರ್ಷಿ ವಾಲ್ಮೀಕಿ ಪ್ರತಿಮೆ 8.5 ಕೋಟಿ ಅನುದಾನದಲ್ಲಿ ನಿರ್ಮಾಣ ಆಗಿದೆ. ಪ್ರತಿಮೆ ಲೋಕಾರ್ಪಣೆಗೆ ವಾಲ್ಮೀಕಿ ವೃತ್ತದಲ್ಲಿ ಬೃಹದಾಕಾರದ ವೇದಿಕೆ ಸಿದ್ಧಗೊಳ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಉಗ್ರ ನಸೀರ್ಗೆ ಜೈಲಿನಲ್ಲಿ ನೆರವು ನೀಡಿದ ಪ್ರಕರಣ ಸಂಬಂಧ 3 ಆರೋಪಿಗಳ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದೆ. ಲಷ್ಕರ್ ಎ ತೊಯ್ಬಾ ಉಗ್ರರ ಜೊತೆ ಸಂಬಂಧ ಹೊಂದಿದ್ದ ಅನೀಸ್ ಫಾತಿಮಾ, ಚಾಂದ್ ಪಾಷಾ, ಡಾಕ್ಟರ್ ನಾಗರಾಜ್ ವಿರುದ್ಧ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ಉಗ್ರನಿಗೆ ಮೊಬೈಲ್ ನೀಡಿ ಸಹಕರಿಸಿದ ಆರೋಪದ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2023ರ ಜುಲೈನಲ್ಲಿ ಬೆಂಗಳೂರು ಪೊಲೀಸರು ದಾಖಲಿಸಿದ್ದ ಪ್ರಕರಣ ಎನ್ಐಎಗೆ ವರ್ಗಾವಣೆ ಆಗಿತ್ತು. ಉಗ್ರ ನಸೀರ್ ಜೈಲಿನಿಂದ ಕೋರ್ಟ್ಗೆ ಹೋಗುವಾಗ ತಪ್ಪಿಸಿಕೊಳ್ಳಲು ಪ್ಲಾನ್ ನಡೆದಿತ್ತು ಅನ್ನೋದು ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಬೆಂಗಳೂರಿನಲ್ಲಿ ಸಿಎಆರ್ ವಿಭಾಗದಲ್ಲಿ ಎಎಸ್ಐ ಆಗಿದ್ದ ಚಾಂದ್ ಪಾಷಾ ಖೈದಿಗಳ ಬೆಂಗಾವಲು ಕರ್ತವ್ಯದಲ್ಲಿದ್ದಾಗ ಉಗ್ರ ಟಿ ನಜೀರ್ನ ಸಂಪರ್ಕ ಹೊಂದಿದ್ದ ಅನ್ನೋದು ಬಯಲಾಗಿದೆ. ಭಯೋತ್ಪಾದಕ ಸಂಚಿಗೆ ಸಹಕಾರ ಕೊಟ್ಟ ಆರೋಪದ ಅಡಿ 3 ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಸಿದ್ಧಪಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.